ಎಲ್ಲರಿಗೂ ನಮಸ್ಕಾರ. 2026ರಲ್ಲಿ ಆಕಾಶದಲ್ಲಿ ಒಂದು ಅದ್ಭುತವಾದ ದೃಶ್ಯ ನಮ್ಗಾಗಿ ಕಾದಿದೆ. ಅದೇ ಬೆಂಕಿಯ ಬಳೆ ಅಂತಾನೆ ಪ್ರಸಿದ್ಧವಾಗಿರೋ ಕಂಕಣ ಸೂರ್ಯಗ್ರಹಣ. ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಹೌದು, ಇದೇನೋ ಸಾಮಾನ್ಯ ಗ್ರಹಣ ಅಂದುಕೊಳ್ಳಬೇಡಿ. ಇದು ಸೂರ್ಯ ಮತ್ತು ಚಂದ್ರನ ಒಂದು ಅಪರೂಪದ ಆಕಾಶ ನೃತ್ಯ. ಇದರಿಂದ ಸೃಷ್ಟಿಯಾಗುವ ವಿಸ್ಮಯ ಇದೆಯಲ್ಲ, ಅದು ನಿಜಕ್ಕೂ ಅಪರೂಪದಲ್ಲೇ ಅಪರೂಪದ ಒಂದು ವಿದ್ಯಮಾನ. ಸರಿ, ಹಾಗಾದ್ರೆ ಮೊದಲಿಗೆ ಈ ಬೆಂಕಿಯ ಬಳೆ ಗ್ರಹಣ ಅಂದ್ರೆ ಏನು? ಮತ್ತೆ 2026ರಲ್ಲಿ ನಾವೇನನ್ನ ನಿರೀಕ್ಷಿಸಬಹುದು? ಬನ್ನಿ ನೋಡೋಣ. ಇದಕ್ಕೆ ವೈಜ್ಞಾನಿಕವಾಗಿ ಕಂಕಣ ಸೂರ್ಯಗ್ರಹಣ ಅಂತ ಕರೀತಾರೆ. ಸರಳವಾಗಿ ಹೇಳ್ಬೇಕು ಅಂದ್ರೆ, ಚಂದ್ರ ಸೂರ್ಯನ ಮುಂದೆ ಬಂದ್ರೂ ಸೂರ್ಯನನ್ನ ಪೂರ್ತಿಯಾಗಿ ಮುಚ್ಚೋಕೆ ಆಗಲ್ಲ. ಯಾಕಂದ್ರೆ ಚಂದ್ರ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾನೆ. ಆಗೇನಾಗತ್ತೆ ಅಂದ್ರೆ, ಚಂದ್ರನ ಸುತ್ತಲೂ ಸೂರ್ಯನ ಬೆಳಕಿನ ಒಂದು ಅದ್ಭುತವಾದ ಬಳೆ ಕಾಣಿಸ್ಕೊಳ್ಳುತ್ತೆ. ಅದೇ ಕಾರಣಕ್ಕೆ ಇದಕ್ಕೆ ಒಂದು ಅದ್ಭುತವಾದ ಜನಪ್ರಿಯ ಹೆಸರಿದೆ. ಅದೇ ರಿಂಗ್ ಆಫ್ ಫೈರ್ ಅಥವಾ ಬೆಂಕಿಯ ಬಳೆ. ಆಹಾ, ಹೆಸರು ಕೇಳಿದ್ರೆ ಸಾಕು, ಆ ದೃಶ್ಯ ಕಣ್ಣು ಮುಂದೆ ಬಂದ ಹಾಗೆ ಆಗತ್ತೆ ಅಲ್ವಾ? ಸರಿ, ಇಷ್ಟೆಲ್ಲ ಕೇಳಿದ ಮೇಲೆ ನಮ್ಮೆಲ್ಲರ ಮನಸ್ಸಲ್ಲೂ ಒಂದು ಮುಖ್ಯವಾದ ಪ್ರಶ್ನೆ ಬಂದೇ ಬರುತ್ತೆ. ಬನ್ನಿ ನೇರವಾಗಿ ಆ ಪ್ರಶ್ನೆಗೆ ಹೋಗೋಣ. ಆ ಪ್ರಶ್ನೆ ಏನಪ್ಪಾ ಅಂದ್ರೆ, 2026ರ ಈ ಅದ್ಭುತ ಬೆಂಕಿಯ ಬಳೆ ಗ್ರಹಣವನ್ನ ನಮ್ಮ ಭಾರತದಿಂದ ನೋಡಕ್ಕಾಗತ್ತಾ? ನೋಡಿ, ಇದಕ್ಕೆ ಉತ್ತರ ಕೊಡಕ್ಕೆ ಸ್ವಲ್ಪ ಬೇಜಾರಾಗತ್ತೆ. ಯಾಕೆಂದ್ರೆ ಸ್ಪಷ್ಟವಾದ ಉತ್ತರ ಇಲ್ಲ. ಹೌದು, ಬೇಸರದ ಸಂಗತಿ ಏನಂದ್ರೆ ಈ ಅದ್ಭುತ ಗ್ರಹಣ ಭಾರತದಲ್ಲಿ ಕಾಣಿಸೋದಿಲ್ಲ. ಅಷ್ಟೇ ಅಲ್ಲ, ನಮ್ಮ ಏಷ್ಯಾ ಖಂಡದ ಹೆಚ್ಚಿನ ದೇಶಗಳಲ್ಲೂ ಇದು ಕಾಣಿಸಲ್ಲ. ಅಂದ್ರೆ ಎಷ್ಟೇ ಶಕ್ತಿಶಾಲಿ ಟೆಲಿಸ್ಕೋಪ್ ತಂದ್ರೂ ಸರಿ, ಇಲ್ಲಿಂದ ನೋಡಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಭಾರತದಿಂದ ನೋಡಕ್ಕಾಗಲ್ಲ ಅಂತ ಗೊತ್ತಾಯ್ತು. ಆದ್ರೆ ಕುತೂಹಲ ಅಂತೂ ಕಮ್ಮಿಯಾಗಲ್ಲ ಅಲ್ವಾ? ಹಾಗಾದ್ರೆ ಈ ಗ್ರಹಣದ ಹಿಂದಿರೋ ವಿಜ್ಞಾನ ಏನು? ಇದು ಹೇಗಾಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಅದು ಕೂಡ ಅಷ್ಟೇ ಆಸಕ್ತಿದಾಯಕವಾಗಿದೆ. ನೋಡಿ, ಇದು ಆಗೋದು ಹೀಗೆ. ಮೊದಲನೇ ಹಂತದಲ್ಲಿ ಚಂದ್ರ ಭೂಮಿ ಮತ್ತು ಸೂರ್ಯನ ಮಧ್ಯೆ ಹಾದು ಹೋಗುತ್ತಾನೆ. ಆದ್ರೆ ಆಗ ಚಂದ್ರ ಭೂಮಿಯಿಂದ ಸ್ವಲ್ಪ ದೂರದಲ್ಲಿರ್ತಾನೆ. ಹಾಗಾಗಿ ಸೂರ್ಯನಿಗೆ ಹೋಲಿಸಿದ್ರೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾನೆ. ಇದರಿಂದ ಸೂರ್ಯನನ್ನ ಪೂರ್ತಿಯಾಗಿ ಮುಚ್ಚೋಕೆ ಅದಕ್ಕೆ ಆಗೋದಿಲ್ಲ. ಕೊನೆಯದಾಗಿ ಚಂದ್ರನ ಸುತ್ತಲೂ ಸೂರ್ಯನ ಬೆಳಕು ಒಂದು ಉಂಗುರದ ತರ ಕಾಣುತ್ತೆ. ಅದೇ ಆ ಬೆಂಕಿಯ ಬಳೆ. ಹಾಗಾದ್ರೆ ಸಂಪೂರ್ಣ ಸೂರ್ಯಗ್ರಹಣಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಗೊಂದಲ ಇರಬಹುದು. ತುಂಬಾ ಸರಳ. ಎಲ್ಲವೂ ಚಂದ್ರ ನಮ್ಮ ಭೂಮಿಯಿಂದ ಎಷ್ಟು ದೂರದಲ್ಲಿದ್ದಾನೆ ಅನ್ನೋದ್ರ ಮೇಲೆ ನಿಂತಿದೆ. ಚಂದ್ರ ದೂರದಲ್ಲಿದ್ರೆ ಅವನು ಚಿಕ್ಕದಾಗಿ ಕಾಣ್ತಾನೆ, ಆಗ ಬೆಂಕಿಯ ಬಳೆ ಕಾಣುತ್ತೆ. ಅದೇ ಅವನು ಹತ್ತಿರದಲ್ಲಿದ್ರೆ ಸೂರ್ಯನನ್ನ ಪೂರ್ತಿಯಾಗಿ ಮುಚ್ಚಿಬಿಡ್ತಾನೆ, ಆಗ ಸಂಪೂರ್ಣ ಸೂರ್ಯಗ್ರಹಣ ಆಗುತ್ತೆ. ಸರಿ, ಭಾರತದಲ್ಲಿ ಕಾಣಿಸಲ್ಲ ಅಂತಾಯ್ತು. ಹಾಗಾದ್ರೆ ಜಗತ್ತಿನಲ್ಲಿ ಯಾರಪ್ಪ ಅದೃಷ್ಟವಂತರು? ಈ ವಿಸ್ಮಯವನ್ನ ನೋಡಕ್ಕೆ ಯಾರಿಗೆಲ್ಲ ಅವಕಾಶ ಸಿಗತ್ತೆ? ಬನ್ನಿ ನೋಡೋಣ. ಈ ಗ್ರಹಣವನ್ನ ಅತ್ಯಂತ ಸ್ಪಷ್ಟವಾಗಿ ಪರಿಪೂರ್ಣವಾಗಿ ನೋಡ್ಬೇಕು ಅಂದ್ರೆ ಅಂಟಾರ್ಕ್ಟಿಕಾಗೆ ಹೋಗ್ಬೇಕು. ಅಬ್ಬಾ, ಇನ್ನು ಅರ್ಜೆಂಟೀನಾ ಮತ್ತೆ ದಕ್ಷಿಣ ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಇದು ಭಾಗಶಃ ಅಂದ್ರೆ ಪಾರ್ಷಿಯಲ್ ಆಗಿ ಕಾಣಿಸುತ್ತೆ. ಓಕೆ, ಹಾಗಾದ್ರೆ ಬನ್ನಿ ಈ ಗ್ರಹಣದ ಬಗ್ಗೆ ಕೆಲವು ಪ್ರಮುಖ ಅಂಶಗಳನ್ನ ಬೇಗ ನೋಡ್ಬಿಡೋಣ. ಮೊದಲನೇದಾಗಿ ದಿನಾಂಕ. ಇದು ನಡೆಯೋದು 2026 ಫೆಬ್ರವರಿ 17. ವಾರ ಯಾವುದು ಅಂದ್ರೆ ಮಂಗಳವಾರ. ಭಾರತೀಯ ಕಾಲಮಾನದ ಪ್ರಕಾರ ಹೇಳೋದಾದ್ರೆ ಇದು ಮಧ್ಯಾಹ್ನ ಸುಮಾರು 12 ಗಂಟೆ 31 ನಿಮಿಷಕ್ಕೆ ಶುರುವಾಗುತ್ತೆ. ಆದ್ರೆ ಮತ್ತೊಮ್ಮೆ ನೆನ್ಪಿಸ್ತಿದ್ದುನಿ, ನಮ್ಗಿದು ಕಾಣಿಸೋದಿಲ್ಲ. ಇನ್ನು ಈ ಗ್ರಹಣದ ಹೈಲೈಟ್ ಆ ಬೆಂಕಿಯ ಬಳೆ ಇದೆಯಲ್ಲ, ಅದು ಎಷ್ಟೊತ್ತು ಇರುತ್ತೆ ಗೊತ್ತಾ? ಕೇವಲ 2 ನಿಮಿಷ 20 ಸೆಕೆಂಡ್ ಅಷ್ಟೇ. ಅಬ್ಬಾ, ಕಣ್ಣು ಮಿಟುಕ್ಸೋದ್ರೊಳಗೆ ಮಾಯವಾಗುವಂಥ ದೃಶ್ಯ. ಆದ್ರೆ ಜೀವನ ಪೂರ್ತಿ ಮರೆಯಲಾಗದ ಅನುಭವ. ಸರಿ, ಹಾಗಾದ್ರೆ ಈ ವಿವರಣೆಯನ್ನ ಮುಗಿಸೋಕ್ ಮುಂಚೆ ಒಂದು ಕೊನೆಯ ಪ್ರಶ್ನೆ. ಈ 2026ರ ಗ್ರಹಣ ಮುಗಿದ್ಮೇಲೆ ನಮ್ಮಂಥ ಖಗೋಳಾಸಕ್ತರು ಕಾಯ್ಬೇಕಾದ ಮುಂದಿನ ದೊಡ್ಡ ಆಕಾಶ ಕೌತುಕ ಯಾವುದು? ಸ್ವಲ್ಪ ಯೋಚನೆ ಮಾಡಿ.